ಎಲ್ಲರೂ ಕೂಡ ವೆಲ್ಕಮ್ ಟು ಅವರ್ ಚಾನಲ್. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಕ್ಕಂಥವ್ರು ದಯಮಾಡಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಪ್ರೊಫೈಲ್ಗಳು ನಿಮಗೆ ಬರ್ತಾ ಹೋಗ್ತವೆ. ಸ್ನೇಹಿತರೆ, ನಮಗೆ ಇವತ್ತು ಮಾಹಿತಿ ಕಳಿಸಿರೋರ ಹೆಸರು ಅನುರಾಧ ಚವ್ಹಾಣ್ ಅಂತ. ಬರೀ 30 ವರ್ಷದ ಮಹಿಳೆಯವರು. ಏನು ವಿಚಾರ ಅಂತಂದರೆ, ಇವರಿಗೆ 2015ನೇ ಇಸ್ವಿಯಲ್ಲಿ ಪ್ರಸ್ತುತ ಮದುವೆ ಆಗಿರುತ್ತೆ. ಇವರು ಓದಿರೋದು ಬರೀ PUC ಆರ್ಟ್ಸು. ಇವರ ಗಂಡನವರು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲೇ ಒಂದು ಹುಡುಗಿಯ ಜೊತೆ ಅಫೇರ್ ಇಟ್ಕೊಂಡು ಮಧ್ಯದಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಇವಾಗ ಇವರು ಬ್ಯೂಟಿ ಪಾರ್ಲರ್ ಹಾಕಿ ಒಂದು ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇವರ ಮನೆಯವರ ಒತ್ತಾಯ, ಒಬ್ಬಂಟಿ ಆಗಬೇಡ ಅಮ್ಮ, ಇನ್ನೂ ಕೂಡ ವಯಸ್ಸಿದೆ, ಮದುವೆ ಆಗು ಅನ್ನೋ ಒತ್ತಾಯದಿಂದ ಇವಾಗ ಒಬ್ಬ ಒಳ್ಳೆಯ ಹುಡುಗನ ಹುಡುಕಾಟ ಮಾಡ್ತಾ ಇದ್ದಾರೆ. ಆ ಒಂದು ಹುಡುಗ ನೀವು ಆಗಬೇಕು ಅಂದರೆ ನೀವು ಈ ಒಂದು ವಿಡಿಯೋನ ತಪ್ಪದೇ ಪೂರ್ತಿಯಾಗಿ ನೋಡಿ. ಊರು ರಾಯಭಾಗ, ಬೆಳಗಾವಿ ಹತ್ತಿರ ಇದೆ. ಇವರಿಗೆ ಒಬ್ಬ ತಮ್ಮ ಇದ್ದಾನೆ. ಆ ಒಂದು ತಮ್ಮ ಬಂದ್ಬಿಟ್ಟು ಇವರ ಒಂದು ಮನೆಯ ಕೆಲಸ ಎಲ್ಲ ಜವಾಬ್ದಾರಿ ಇವಾಗ ಅವನೇ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ತಾಯಿಯವರು ಗೃಹಿಣಿ, ಅಪ್ಪ ಇಲ್ಲ ಇವರಿಗೆ. ಅಪ್ಪ ಇಲ್ಲದಂತಹ ಮುಂದಿನ ಮಗಳಾಗಿರ್ತಕ್ಕಂಥ ಅನುರಾಗ ಅವರಿಗೆ ಒಬ್ಬ ಒಳ್ಳೆಯ ಮನೆತನದ, ಇವರನ್ನು ಚೆಂದವಾಗಿ ನೋಡಿಕೊಂಡು ಹೋಗುವಂಥ ಹುಡುಗ ಬೇಕು. ಮೊದಲನೇದಾಗಿ ನಾನು ಹೇಳೋದೇನೆಂದರೆ, ಇವರನ್ನು ನೀವು ಕ್ಲಿಯರಾಗಿ ಫೋಟೋ ನೋಡ್ಕೊಳ್ಳಿ, ಊರು ನೋಡ್ಕೊಳ್ಳಿ, ವಯಸ್ಸು ನೋಡ್ಕೊಳ್ಳಿ. ಆದ ನಂತರವೇ ಮುಂದುವರೆದು ವಿಡಿಯೋನ ನೋಡಿ. ಇವಾಗ ಇವ್ರಿಗೆ ಮದುವೆ ಆಗುವಂಥ ಹುಡುಗ ಇದೇ ರೀತಿಯಲ್ಲಿರಬೇಕು. ಯಾವ ರೀತಿಯಲ್ಲಿ? ಇವರನ್ನು ಒಳ್ಳೆಯ ಒಂದು ಪ್ರಿನ್ಸಸ್ ಆಗಿ ಟ್ರೀಟ್ ಮಾಡುವಂತಹ, ನೇಚರಲ್ಲಿ ರೊಮ್ಯಾನ್ಸ್ ಮಾಡುವಂಥ ಒಬ್ಬ ಹುಡುಗ ಬೇಕು. ಒಳ್ಳೆಯ ಒಂದು ಪ್ರಿನ್ಸಸ್ ಅಂದರೆ ರಾಣಿಯ ಥರ ನೋಡ್ಕೊಳ್ಬೇಕು. ಹಾಗಂತಂದ್ಬಿಟ್ಟು ಮನೇಲಿ ಕೂಡಿಸಿ ಪೂಜೆ ಮಾಡು ಅಂತ ಹೇಳ್ತಾ ಇಲ್ಲ. ಪ್ರೀತಿ ಗೈಸ್, ಪ್ರೀತಿ. ಒಂದು ಪ್ರೀತಿ ಕೇರು ಎಂಥವ್ರಿಗೂ ಕೂಡ ದೊಡ್ಡ ಮನುಷ್ಯ ಆಗಿ ಮಾಡುತ್ತೆ. ಆ ರೀತಿ ನಿಮ್ಮ ಹತ್ರ ಗುಣ ಇರಬೇಕು. ಇನ್ನು ಎರಡನೇದಾಗಿ, ಒಳ್ಳೆಯ ಒಂದು ಫ್ಯೂಚರ್ ಆ್ಯಂಡ್ ಒಳ್ಳೆಯ ಒಂದು ಕ್ಲಿಯರ್ ಡಿಸಿಷನಲ್ಲಿ ಇರ್ತಕ್ಕಂಥ ಒಬ್ಬ ಸೆಟಲ್ ಆಗಿರ್ತಕ್ಕಂಥ ಹುಡುಗ. ಒಂದು ಕೆಲಸ, ಆ ಒಂದು ಕೆಲಸನ ನೀವು ಮಾಡಿರ್ತಕ್ಕಂಥ ಹುಡುಗ ಆಗಿರಬೇಕು. ಒಟ್ಟಿನಲ್ಲಿ ಒಂದು ಜಾಬ್ ಇರಬೇಕು. ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಶೇರ್ ಮಾಡಿಕೊಳ್ಳುವಂಥ ಒಬ್ಬ ಒಳ್ಳೆಯ ಪಾರ್ಟ್ನರ್ ಆಗಿರಬೇಕು ನೀವು ನನಗೆ. ಆ್ಯಂಡ್ ನನ್ನ ಎಮೋಷ್ನಲ್ಲು ವಿತ್ ಸೇಫ್ಟಿಯ ಬಗ್ಗೆ ನೀವು ಎಲ್ಲನೂ ಕೂಡ ಹ್ಯಾಂಡಲ್ ಮಾಡಬೇಕು. ವಿತ್ ಒಳ್ಳೆಯ ನಗು ಮೂಡುವಂತೆ ನನಗೆ ಯಾವಾಗಲೂ ಕೂಡ ನಗ್ತಾ ಇರೋ ರೀತಿಯಲ್ಲಿ ನೋಡ್ಕೊಂಡು ಹೋಗಬೇಕು. ತುಂಬ ಮುದ್ದಾಗಿ ಹೇಳಿದ್ದಾರೆ. ಕೆಲವೊಂದಿಷ್ಟು ಜನ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದು. ಇವ್ರನ್ನ ನಾನು ಮದುವೆ ಆದರೆ ನನಗೇನು ಸಿಗುತ್ತೆ? ಖಂಡಿತವಾಗ್ಲೂ ಹೇಳ್ತೇನೆ ನೋಡಿ. ಅದಕ್ಕೂ ಮುನ್ನ ಇವರಿಗೆ ಈ ರೀತಿ ಕಾರು ಅಂದರೆ ಒಂದು ಪಂಚಪ್ರಾಣ. ಈ ಒಂದು ಕಾರು ಸ್ವಿಫ್ಟ್ ಮಾಡೆಲಲ್ಲಿ ಸೋನಿಯಾ ಕಾರ್ ಅಂತ ಕರಿತೀವಿ. 2010ನೇ ಇಸ್ವಿಯಲ್ಲಿ ಈ ಒಂದು ಕಾರನ್ನು ಲಾಂಚ್ ಆಗುತ್ತೆ. ಇವರ ಒಂದು ಲಕ್ಕಿ ಆಗಿರ್ತಕ್ಕಂಥ ಕಾರ್ ಇದು. ಇವರ ತಂದೆಯವರು ಇರಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಇದನ್ನು 15 ಲಕ್ಷ ರೂಪಾಯಿ ಕೊಟ್ಟು ಪರ್ಚೇಸಿಂಗ್ ಮಾಡಿರ್ತಾರೆ. ಬಟ್ ತಂದೆಯವರು ತೀರ್ಕೊಂಡ ನಂತರ ಲಜೂರಿಯಾಗಿ ಇದು ಎಲ್ಲಿ ಸೇರಬೇಕಂದ್ರೆ ಗುಜಡಿಗೆ ಸೇರಿದೆ. ಅದನ್ನು ದುಡ್ಡು ಹಾಕಿಬಿಟ್ಟು ಕೊಂಡುಕೊಳ್ಬೇಕು ಅಂತ ಆಸೆ ಇದೆ. ಬಟ್ ಅದನ್ನು ಓಡಿಸೋರು ಯಾರು? ಇವಾಗ ಮದುವೆ ಆದರೆ ಗಂಡನೇ ಓಡಿಸ್ಬೇಕು. ಹಾಗಾಗಿ ಅವನಿಗೆ ಈ ಒಂದು ಕಾರನ್ನೇ ಕೊಡ್ತೀನಿ, ನನ್ನನ್ನು ಮದುವೆ ಆಗು ವರದಕ್ಷಿಣೆ ರೂಪದಲ್ಲಿ ಅಂತಂದರೆ ಹೇಗೆ ಆಗ್ತಾರಲ್ವ? ಅವರ ಒಂದು ಮೈಂಡ್ ಸೆಟ್ ಯಾವ ರೀತಿಯಲ್ಲಿದೆ ನೀವೇ ಥಿಂಕ್ ಮಾಡಿ. ಈ ಒಂದು ಗಾಡಿಯ ಇಂಜಿನ್ ಬಂದುಬಿಟ್ಟು ಒಳ್ಳೆಯ ಒಂದು ಎಲೆಕ್ಟ್ರಿಕಲ್ ಇಂಜಿನ್ ಇದೆ. ಚೆನ್ನಾಗಿದೆ ಇದು. ನಾನು ಒರಿಜಿನಲ್ ಇದೇ ರೀತಿಯಲ್ಲಿ ಇದೆ ಅಂತ ಹೇಳ್ತಾ ಇಲ್ಲ. ಈ ರೀತಿಯ ಕಾರ್ ನನ್ನ ಹತ್ರ ಇದೆ ಅಂತ ಫೋಟೋ ಕಳಿಸಿದ್ದಾರೆ. 450ರಿಂದ 550 ಕಿಲೋಮೀಟರ್ ಚಾರ್ಜಿಂಗ್ ಇದೆ. 150 ಕಿಲೋಮೀಟರ್ ಸ್ಪೀಡಲ್ಲಿ ನೀವು ಇದನ್ನು ತೆಗೆದುಕೊಂಡು ಹೋಗ್ಬೋದು. ಅದಕ್ಕಿಂತ ಜಾಸ್ತಿ ಕಾರು ಓಡಲ್ಲ. ಮತ್ತು ಒಳಗಡೆ 5 ಸೀಟ್ಸ್ ಇದೆ. ಹೈ ರೇಂಜ್ ಒಳ್ಳೆಯ ಸ್ಟೈಲಿಶ್ ಡಿಸೈನ್ ಆಗಿರ್ತಕ್ಕಂಥ ಮಾರುತಿ ಸೋನಿಯಾ ಕಾರು. ತುಂಬ ಚೆನ್ನಾಗಿದೆ. ಚಾಕ್ಲೇಟ್ ಕಲರಲ್ಲಿ ಇದೆ ಸ್ನೇಹಿತರೆ. ವಿತ್ ಟಾಪ್ ಮಾಡೆಲ್, ಟೈರ್ ಕಂಡೀಷನ್ ಆ್ಯಂಡ್ ಗ್ಲಾಸಸ್ ಡಿಸೈನೇಬಲ್ ಆಗಿರ್ತಕ್ಕಂಥ ಮಾಡರ್ನ್ CC ಎಲ್ಲನೂ ಕೂಡ ಚೆನ್ನಾಗಿದ್ದು, ಪ್ರಸ್ತುತ ಒಳಗಡೆ ಸೀಟು ಈ ರೀತಿಯಲ್ಲಿದೆ. ನೋಡ್ತಿದ್ರಲ್ವ? ಪ್ರತಿಯೊಂದು ತೋರಿಸ್ತೀನಿ. ಒಳಗಿರೋ ಇಂಟೀರಿಯಲ್ಸ್, ಸ್ಟೇರಿಂಗ್ ಆಗಿರಲಿ, ವಿತ್ ಗೇರ್ ಸಿಸ್ಟಮ್ ಆಗಿರಲಿ, ವಿತ್ AC ಕಂಟ್ರೋಲರ್ ಸ್ಪೇಸು. AC ಕಂಟ್ರೋಲರ್ ಸ್ಪೇಸ್ ಬಂದ್ಬಿಟ್ಟು ಕೆಲವೊಂದಿಷ್ಟು ಗಾಡಿಯಲ್ಲಿರಲ್ಲ. ಆ್ಯಂಡ್ ಅವರೇ ಇಲ್ಲಿ ಕುಳಿತುಕೊಂಡು ಪ್ರಸ್ತುತ ಮೂವ್ ಆನ್ ಮಾಡ್ತಾ ಇದ್ದಾರೆ ನೋಡಿ, ಅವರ ತಂದೆಯವರು. ಇವಾಗ ಅವರು ಸದ್ಯಕ್ಕೆ ಇಲ್ಲ, ತೀರ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ TV ನೋಡುವಂಥ ಒಂದು ಸ್ಪೇಸ್ ಇದೆ ಸ್ನೇಹಿತರೆ. ಇಲ್ಲಿ ಯಾವ ಮೂವೀಸ್ಗಳು ಹಾಕೊಂಡ್ರು ಇಬ್ಬರು ಕೂಡ ರೊಮ್ಯಾನ್ಸ್ ಮಾಡಿಕೊಂಡು ಒಳ್ಳೆಯ ಒಂದು ಮೂವ್ ಆನಲ್ಲಿ ಹ್ಯಾಪಿಯಾಗಿ ಜರ್ನಿ ಮಾಡ್ಬೋದು. ವಿತ್ ಮಾಡರ್ನ್ ಡಿಸೈನ್ ಇದೆ. ಸ್ಟೇರಿಂಗು ಕಂಫರ್ಟೇಬಲ್ ಆಗಿದೆ. ಸೀಟು ಕೂಡ ಅಷ್ಟೇ ಸಖತ್ತಾಗಿದೆ. ಅವರು ಕೂಡ ಸಖತ್ತಾಗಿದ್ದಾರಲ್ವ? ನೀವು ಮಾಹಿತಿಗಳನ್ನು ಸಖತ್ತಾಗಿ ರೆಡಿ ಮಾಡಿ
ಬೇಗ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಜಿಮೇಲ್ ಐ ಡಿ ಲಿಂಕ್ ಕೊಟ್ಟಿದ್ದೇನೆ. ಆ ಒಂದು ಜಿಮೇಲ್ ಐ ಡಿಗೆ ಒಂದೇ ಒಂದು ಮೇಲ್ ಮಾಡಿ ಅವ್ರಿಗೆ ಕಳಿಸ್ತೀವಿ. ಅವ್ರ ಜೊತೆನೇ ನಿಮಗೆ ಮದುವೆ ಮಾಡಿಸ್ತೀವಿ ಅಂತ ಹೇಳ್ತಾ ಹೊಸ ಪ್ರೊಫೈಲೊಂದಿಗೆ ಬರ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.